ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಇದು ಅಡುಗೆ ಮನೇಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ. ಹಾಲಲ್ಲಿ ಟ್ರೈಪೋಡ್ ಇಟ್ಟು ಟ್ರೈ ಮಾಡಿದೆ, ಬಟ್ ತುಂಬ ಕತ್ಲಾಗಿರೋದ್ರಿಂದ ಅದು ಫೋಕಸ್ ಆಗ್ತಾ ಇಲ್ಲ ವಿಡಿಯೋಗೆ. ಸೊ ಹಾಗಾಗಿ ಅಡುಗೆ ಮನೇಲಿ ಚೆನ್ನಾಗಿ ಫೋಕಸ್ ಆಗ್ತಾ ಇತ್ತು ಅಂತ ಹೇಳಿ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಆ್ಯಂಡ್ ಟೀ ಮಾಡಿದ್ದೆ. ಈಗ ಜಸ್ಟ್ ಸ್ನಾನ ಎಲ್ಲ ಆಗಿ ಪೂಜೆನೂ ಮಾಡಾಯಿತು. ಪೂಜೆನ ಆಗಲೇ ಮಾಡಿದೆ, ಬಟ್ ಟೀನ ಸ್ವಲ್ಪ ಲೇಟಾಗಿ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ನೈಟ್ ಆಗಿದೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಒಂದು ನಿಮಿಷ. ಹಾಂ, ಟೀ ಕುಡಿದ್ರೇ ಒಂಥರ ನೆಮ್ಮದಿ. ತಲೆ ದಿಮ್ಮಂತ ಇತ್ತು ಮನೆ ಕೆಲಸ ಮಾಡಿ ಮಾಡಿ ಮಾಡಿ. ಯಾಕಂದರೆ ಹಬ್ಬ, ಚಾಮುಂಡೇಶ್ವರಿ ಹಬ್ಬ ಸ್ಟಾರ್ಟ್ ಆಗಿದೆ ರಾಮನಗರದಲ್ಲಿ. ಸೊ ನೆಕ್ಸ್ಟ್ ವೀಕೆ ಹಬ್ಬ. ಹಾಗಾಗಿ ಮನೆ ಎಲ್ಲ ಕ್ಲೀನ್ ಮಾಡಿದೆ. ಅದ್ರ ವಿಡಿಯೋ ಏನೂ ನಾನು ಮಾಡ್ಕೊಂಡಿಲ್ಲ. ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ ಇವತ್ತು, ಮೈ ಗಾಡ್, ನಾನೇನೋ ಇಷ್ಟು ಕೆಲಸ ಮಾಡ್ತಿರೋದು ಅಂತ ಅನಿಸ್ಬಿಡ್ತು ನನಗೆ. ಅಷ್ಟು ಕೆಲಸ ಮಾಡಿದ್ದೀನಿ. ಮನೆ ದುಂಬು ಧೂಳೆಲ್ಲ ಒಡೆದು, ಬಾಗಿಲು, ಕಿಟಕಿ, ಆಮೇಲೆ ಇದು ಫ್ರಿಜ್ಜು, ಓವನ್ನು, ಆಮೇಲೆ ಗ್ಯಾಸ್ ಸ್ಟೌವು, ಮಿರರ್ಗಳು, ಆಮೇಲೆ ಈ ಪ್ಲಗ್ ಇರುತ್ತಲ್ಲ, ಸ್ವಿಚ್ ಪ್ಲಗ್ಗಳು, ಪ್ರತಿಯೊಂದೂ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂದರೆ ತಿಕ್ಕಿ 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 ಅಪ್ಪ ದೇವರೇ ಸಾಕಾಗೋಯ್ತು. ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗೋಗಿತ್ತು. ಆ್ಯಂಡ್ ದುಂಬೆಲ್ಲ ಹೊಡೆದಿದ್ನಲ್ಲ, ಮನೆಯೆಲ್ಲ ಗಲೀಜಾಗ್ಬಿಡುತ್ತೆ ಅಂತ ಹೇಳಿ ಮನೆ ಕಸ ಎಲ್ಲ ಗುಡಿಸಿ ಇವತ್ತು ವಾರ ಏನು ಮಾಡೋ ಹಾಗೆ ಏನಿರಲಿಲ್ಲ. ಕಸ ಆಗಿರುತ್ತಲ್ಲ, ಸೊ ನಡೆದಾಡ್ತಿದ್ರೆ ಧೂಳೆಲ್ಲ ಕಾಲಿಗೆ ಕಚ್ಕೊಳ್ಳುತ್ತೆ ಅಂತ ಹೇಳಿ ಮನೇನೂ ಒರೆಸ್ಬಿಟ್ಟು ಸ್ನಾನನೇ ಮಾಡಿದ್ದೀನಂತೆ. ಸೊ ಪೂಜೆನೇ ಮಾಡಿಬಿಡೋಣ ದೇವ್ರಿಗೆ ಅಂತ ಹೇಳಿ ಪೂಜೆ ಮಾಡಿದೆ. ಈವ್ನಿಂಗ್ ಆಗೋಯ್ತು, 6 ಗಂಟೆ ಆಯಿತು ನಾನು ದೇವ್ರಿಗೆ ಪೂಜೆ ಮಾಡಿದಾಗ. ಸೊ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಆ್ಯಂಡ್ ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಏನೋ ಒಂಥರ ನೆಮ್ಮದಿ. ಕೆಲಸ ಮಾಡಿದ್ಮೇಲೆ ಸ್ಟ್ರಾಂಗ್ ಆಗಿರೋ ಒಂದು ಟೀ ಅಥವಾ ಕಾಫಿ ಮಾಡ್ಕೊಂಡು ಕುಡಿದ್ರೆ ಒಂಥರ ನೆಮ್ಮದಿ. ಏನಂತೀರಾ? ತಲೆ ಬೇರೆ ದಿಮ್ಮಂತ ಇದೆ ನನಗೆ. ಸೊ ಹಬ್ಬನ ಈ ವರ್ಷ ಯಾವ ರೀತಿ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಲಾಸ್ಟ್ ಇಯರು ಅಕ್ಕನ ಮನೇಲಿ ಹಬ್ಬ ಮಾಡಿದ್ವಿ. ಯಾಕಂದರೆ ಅಲ್ಲಿ ಚಿಕ್ಕ ಪಾಪವಾಗಿದ್ದ, ಅವ್ನು ಇಟ್ಕೊಂಡು ನಾನು ಏನೂ ಕೆಲಸ ಮಾಡೋದಕ್ಕಾಗ್ತಾ ಇರಲಿಲ್ಲ. ಸೊ ಈ ವರ್ಷ ನಿಶಾಂತ್ ಸ್ವಲ್ಪ ಓಡಾಡುತ್ತಾ ಇದ್ದಾನಲ್ವ, ಸ್ವಲ್ಪ ಲಾಸ್ಟ್ ಇಯರ್ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಅವ್ನು ಬೆಳೆದಿದ್ದಾನಲ್ಲ. ಸೊ ಹಾಗಾಗಿ ಈ ವರ್ಷ ನಾವೇ ಮನೇಲಿ ಏನಾದರೂ ಸಿಂಪಲ್ಲಾಗಿ ಆಗಲಿ ಏನೋ ಒಂದು ಮಾಡ್ಕೊಳ್ಳೋಣ ಹಬ್ಬನ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ ಹೇಳಿ. ರಾಮನಗರದಲ್ಲೇ ತುಂಬ ಗ್ರ್ಯಾಂಡಾಗಿ ಮಾಡೋ ಹಬ್ಬ ಇದು, ಚಾಮುಂಡೇಶ್ವರಿ ಹಬ್ಬ. ಎಲ್ಲೆಲ್ಲಿಂದನೂ ಬರ್ತಾರೆ ಈ ಹಬ್ಬನ ನೋಡೋದಕ್ಕೆ. ಒಂದು ವಾರದಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಅಂದ್ಕೊಳ್ಳಿ ಈ ಹಬ್ಬ. ಚಾಮುಂಡೇಶ್ವರಿ ಹಬ್ಬ ಒಂದು ವಾರದಿಂದನೇ ಸ್ಟಾರ್ಟ್ ಆಗುತ್ತೆ. ಲೈಟಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಹೊರಗಡೆ ಹೋಗಿ ವಿಡಿಯೋ ಮಾಡ್ಕೋಬೇಕು, ಬಟ್ ಶಾಪಿಂಗ್ಗೆ ಅಲ್ಲಿಗೆ ಶಾಪಿಂಗ್ ಅಂತ ಓಡಾಡ್ತಾ ಇದ್ದೀನಲ್ಲ. ಸೊ ಆ ಒಂದು ಗಡಿಬಿಡಿಲಿ ನನಗೆ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ ಹೊರಗಡೆ. ಲೈಟಿಂಗ್ಸ್ ಮಾತ್ರ ಅಲ್ಟಿಮೇಟಾಗಿ ಹಾಕಿದ್ದಾರೆ. ಎಲ್ಲಿ ನೋಡಿದ್ರು ಜಗಮಗ 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 ಅಂತ ಇರುತ್ತೆ. ಅಷ್ಟು ಒಳ್ಳೆ ಲೈಟಿಂಗ್ಸು. ಮತ್ತು ಈ ಆಟ ಆಡೋದಕ್ಕೆಲ್ಲ ಸೆಟಪ್ ಮಾಡಿರ್ತಾರೆ ಗೊತ್ತಾ ಗ್ರೌಂಡಲ್ಲಿ. ಸೊ ಅಲ್ಲಿ ಆಟ ಆಡೋದಕ್ಕೆಲ್ಲ ಮಕ್ಕಳಿಗೆ ಒಳ್ಳೆ ಇದು ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆರ್ಕೆಸ್ಟ್ರಾ ಬೇರೆ ಇರುತ್ತೆ. ಸೊ ಯಾರ್ಯಾರು ಸೆಲೆಬ್ರಿಟೀಸ್ ಬರ್ತಾರೆ ಈ ವರ್ಷ ಅಂತ ನೋಡಬೇಕು. ನೋಡೋಣ ಹೆಂಗಿರುತ್ತೆ ಈ ವರ್ಷದ ಹಬ್ಬ ಅಂತ. ಇವತ್ತು ಬಂಡಿ ಮಾಕಳಮ್ಮ ಅವರ ಕರಗ. ಇವತ್ತು ಬಂಡಿ ಮಾಕಳಮ್ಮನ ಕರಗ ಆಗಿರೋದ್ರಿಂದ ಸೊ ಹಂಗೆ ಮನೆಯೆಲ್ಲ ಒಂದೇ ಸಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನೆಮ್ಮದಿಯಾಗಿದ್ದೀನಿ. ಇವಾಗ ಏನಿದ್ರು ನೆಕ್ಸ್ಟ್ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡಾಯಿತು. ಸೊ ಏನೋ ಒಂಥರ ನೆಮ್ಮದಿ. ಹಬ್ಬ ಅಂತ ಬಂದರೆ ಪ್ರತಿಯೊಂದೂ ಕ್ಲೀನ್ ಮಾಡ್ತಾನೇ ಇರಬೇಕಾಗತ್ತೆ. ಅದರಲ್ಲೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಈಗ ಏನಪ್ಪ ಅಂತ ಹೇಳಿದ್ರೆ, ನನಗೆ ವರ್ಕ್ ಫ್ರಮ್ ಹೋಮ್ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ವಾ. ಸೊ ಅದ್ರ ರಿಲೇಟೆಡ್ ಆಗಿ ನನಗೆ ತುಂಬ ಕ್ವಶನ್ಸ್ ಬರ್ತಾ ಇದೆ. ಸೊ ಅದನ್ನು ಎಷ್ಟೊಂದು ಒಬ್ರಿಗೆ ಸರಿ ಇಬ್ರಿಗೆ ಸರಿ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಎಷ್ಟು ಜನಕ್ಕೆ ನಾನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಟೀ ಕುಡ್ಕೊಬಿಡ್ತೀನಿ. ಸೊ ಟೀ ಕುಡ್ದೆ. ಏನಪ್ಪ ಅಂತ ಹೇಳಿದ್ರೆ, ನಾನು ರೀಸೆಂಟಾಗಿ ವರ್ಕ್ ಫ್ರಮ್ ಹೋಮ್ದು ವೀಡಿಯೋಸ್ ಅಥವಾ ಬ್ಲಾಗ್ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದ್ರ ರಿಲೇಟೆಡ್ ಆಗಿ ನನಗೆ ತುಂಬ ಕ್ವಶನ್ಸ್ ಬರ್ತಾ ಇದೆ.
ಸೊ ನಾನು ಒಬ್ರಿಗೆ ಇಬ್ಬರಿಗೆ ಕಮೆಂಟ್ಗಳಿಗೆ ಆನ್ಸರ್ ಮಾಡ್ಬೋದು. ಅದ್ರ ರಿಲೇಟೆಡ್ ಆಗಿ ತುಂಬ ಕ್ವಶನ್ಸ್ ಬರ್ತಾ ಇದೆ. ಅದರಲ್ಲೂ ಎಷ್ಟು ಮೆಸೇಜ್ ಕಾಲ್ ಬರ್ತಿದೆ ಅಂದರೆ ನನಗೆ ತಲೆ ಕೆಟ್ಟೋಗ್ಬಿಡ್ತಿದೆ. ಅಷ್ಟು ಮೆಸೇಜ್ಗೂ ನಾನು ರಿಪ್ಲೈ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ತುಂಬ ಮೆಸೇಜ್ ಬರ್ತಾ ಇದೆ ನಿಮ್ಮ ಕಡೆಯಿಂದ. ಅದ್ರ ಬಗ್ಗೆ ಎಷ್ಟೆಲ್ಲ ಡೌಟ್ಸ್ನ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಆದಷ್ಟು ಕಾಲ್ ಮಾಡಿ ಎಲ್ಲ ಡೌಟ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಬಟ್ ಆದರೆ ಕೆಲವೊಬ್ಬರು ಇಲ್ಲ ನೀವು ಮೆಸೇಜ್ ಮೂಲಕನೇ ಹೇಳಿ ಅಥವಾ ವಿಡಿಯೋದಲ್ಲಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಅದರಲ್ಲೂ ಮೆಸೇಜಲ್ಲಂತೂ ಹೆಣ್ಮಕ್ಳು ಅದೆಷ್ಟು ಮೆಸೇಜ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗೂ ನಾನು ಇಲ್ಲಿ ಕ್ಲಿಯರ್ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ದು ಕೆಲವೊಬ್ಬರು ನಂಬಿಲ್ಲ, ಇನ್ನೂ ತುಂಬ ಜನ ನಂಬಿದ್ದೀರಾ. ವರ್ಕ್ ಫ್ರಮ್ ಹೋಮ್ ಅಂದ್ರೇ ನಮ್ಮ ಮೈಂಡಿಗೆ ಏನು ಬರುತ್ತೆ, ಓಕೆ ಇದು ಫ್ರಾಡು, ಇದರಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ ಬಟ್ ಆದರೆ ನಮಗೆ ಅದರಲ್ಲಿ ಏನೂ ದಕ್ಕಲ್ಲ ಅಂತ ನೀವು ತುಂಬ ಜನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀರ. ಹೌದು, ಕೆಲವೊಬ್ಬರು ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ತುಂಬ ಜನ ಮೋಸ ಮಾಡೋರು ಇದ್ದಾರೆ. ಬಟ್ ಆದರೆ ನಮ್ಮ ಕಂಪ್ನಿಲಿ ಯಾರು ನಿಮಗೆ ಮೋಸ ಮಾಡೋರೇ ಇಲ್ಲ. ಓಕೆನಾ. ನಾನು ಫಸ್ಟ್ ಜಾಯ್ನ್ ಆಗಬೇಕಾದ್ರೆ ನಿಮ್ಗೆ ಎಷ್ಟು ಭಯ ಇತ್ತು ಅಷ್ಟೇ ಭಯ ನನಗೂ ಇತ್ತು. ವರ್ಕ್ ಫ್ರಮ್ ಹೋಮಲ್ಲಿ ಈ ರೀತಿ ಫ್ರಾಡ್ ಎಲ್ಲ ಮಾಡ್ತಾರೆ, ಮೋಸ ಮಾಡೋರು ಇದ್ದಾರೆ, ದುಡ್ಡು ಇಸ್ಕೊಂಡು ಮೋಸ ಮಾಡೋರು ತುಂಬ ಜನ ಇದ್ದಾರೆ. ಹೆಂಗಪ್ಪ ಇದನ್ನ ನಂಬೋದು ಅಂತ ಹೇಳಿ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಬಟ್ ಆದರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ತಿಳ್ಕೊಂಡೆ. ಆ್ಯಂಡ್ ವರ್ಕ್ ಬಗ್ಗೆ ತುಂಬ ಡೀಟೇಲ್ ಆಗಿ ನಾನು ತಿಳ್ಕೊಂಡೆ, ತುಂಬ ಸರ್ಚ್ ಮಾಡಿದೆ. ಯೂಟ್ಯೂಬಲ್ಲಿ ಅವ್ರದ್ದೇ ಒಂದು ಚಾನಲ್ ಕೂಡ ಇದೆ. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಸರ್ಟಿಫೈಡ್ ಆಗಿರೋ ಒಂದು ಕಂಪ್ನಿ. ಸುಮ್ಮನೆ ಗೌರ್ಮೆಂಟು ಯಾರಿಗೂ ಸರ್ಟಿಫಿಕೇಶನ್ ಕೊಡೋದೇ ಇಲ್ಲ. ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ, HWS ಫಾರ್ಚೂನ್ ಅಂತ ನೀವು ಸರ್ಚ್ ಮಾಡಿದ್ರೆ ಇಡೀ ಹಿಸ್ಟ್ರಿನೇ ನಿಮಗೆ ಗೂಗಲ್ಲು ತೋರಿಸುತ್ತೆ. ಓಕೆನಾ. ಇದ್ರ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ಲ ಅಂದರೆ ನಂಬಿಕೆ ಇಲ್ಲದೆ ಹೋದವ್ರಿಗೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಷ್ಟಕ್ಕೂ ನಿಮ್ಗೆ ನಂಬಿಕೆನೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಏನು ಹೇಳಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ HWS ಫಾರ್ಚೂನ್ ಅಂತ ನೀವು ಸರ್ಚ್ ಮಾಡಿದ್ರೆ ಹೌದು ಇಡೀ ಹಿಸ್ಟ್ರಿ, ಆ ಕಂಪ್ನಿ ಹಿಸ್ಟ್ರಿನೇ ನಿಮಗೆ ತೋರಿಸುತ್ತೆ ವಿತ್ ಪ್ರೂಫ್. ಗೌರ್ಮೆಂಟ್ ಸರ್ಟಿಫೈಡ್ ಆಗಿರೋದು ಆ್ಯಂಡ್ ಯಾರು ಇದರಲ್ಲಿ ಮೋಸ ಮಾಡೋದಿಲ್ಲ. ಅದು ಯಾವ ರೀತಿ ಇರುತ್ತೆ ವರ್ಕು ಏನು ಅಂತ ಪ್ರತಿಯೊಂದು ಗೂಗಲಲ್ಲೇ ನಿಮಗೆ ಪ್ರತಿಯೊಂದೂ ತೋರಿಸ್ತಾ ಹೋಗುತ್ತೆ. ನೀವು ಅದನ್ನು ಓದ್ಬೋದು, ಪೇಷನ್ಸಿಂದ ಕೂತ್ಕೊಂಡು ಓದಿ, ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಲಿಲ್ವಾ, ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ನಾವು ಅರ್ಥ ಮಾಡಿಸ್ತೀವಿ. ಜಾಯ್ನ್ ಆಗಬೇಕು ಅಂತ ಇರೋರು ಮಾತ್ರ. ಆ್ಯಂಡ್ ತುಂಬ ಸ್ವೆಟ್ ಆಗ್ತಾ ಇದ್ದೀನಿ ಗೈಸ್, ಒಂದೇ ಸಲ ಕೆಲಸ ಮಾಡ್ಬಿಟ್ನಲ್ಲ, ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇದು ಯಾವ ರೀತಿ ಜಾಯ್ನ್ ಆಗೋದು ಅಂತ ನನಗೆ ಕಮೆಂಟ್ ಮಾಡಿದ್ರಿ. ಸೊ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳಿದ್ರೆ, ಜಾಯ್ನ್ ಆಗೋದಕ್ಕಿಂತ ಮುಂಚೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ನಾನು ಇದರಲ್ಲಿ ವರ್ಕ್ ಮಾಡಿದ್ರೆ ನಾನು ಚೆನ್ನಾಗಿ ಅರ್ನ್ ಮಾಡ್ತೀನಾ ಏನು ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಅದು ಅಲ್ಲದೆ ನಿಮಗೆ ಈ ಜಾಬ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಓಕೆನಾ. ನಿಮ್ಗೆ ಗೊತ್ತಿದ್ದು ನೀವು ಜಾಯ್ನ್ ಆದರೆ, ನೀವೇನೋ ಒಂದು ವರ್ಕ್ ಮಾಡ್ತಾ ಇದ್ದೀರಪ್ಪ, ನನಗಿದ್ರ ಬಗ್ಗೆ ಗೊತ್ತು, ನಾನು ಯಾವ ರೀತಿ ವರ್ಕ್ ಮಾಡಬೇಕು ಅಂತ ನಾನೆಲ್ಲ ತಿಳ್ಕೊಂಡಿದ್ದೀನಿ, ಅದೇ ರೀತಿನ ನಾನು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿದ್ರೆ ತುಂಬ ಈಸಿಯಾಗಿ ಆರಾಮಾಗಿ ವರ್ಕ್ ಮಾಡ್ತಾ ಹೋಗ್ಬೋದು. ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಈ ಜಾಬ್ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳಿದರೆ ನಾನು ಕೊಟ್ಟಿರೋ ಗ್ರೂಪ್, ವಾಟ್ಸಪ್ ಗ್ರೂಪ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ವಾಟ್ಸಪ್ ಜಾಯ್ನಿಂಗ್ ಗ್ರೂಪ್ ಅಂತ. ಸೊ ಅದರಲ್ಲಿ ನೀವು ಹೋಗಿ ಜಸ್ಟ್ ಜಾಯ್ನ್ ಆಗಿ ಅಷ್ಟೇ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪ್ ಓಪನ್ ಆಗುತ್ತೆ. ಸೊ ಆ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ವರ್ಕ್ ರಿಲೇಟೆಡ್ ಆಗಿರೋ ಅಷ್ಟೇ ಅಲ್ಲಿ ಮೆಸೇಜಸ್ ಇರುತ್ತೆ, ಅಥವಾ ವರ್ಕ್ ರಿಲೇಟೆಡ್ ಆಗಿರೋದನ್ನೇ ಮಾತಾಡ್ತಾ ಇರ್ತಾರೆ. ಓಕೆನಾ. ಅದಾದಮೇಲೆ ನಾನು ಕೊಟ್ಟಿರೋ ನಂಬರ್, ಸೊ ಡಿಸ್ಕ್ರಿಪ್ಷನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ನಾನು ಈ ನಂಬರ್ನ ಶೇರ್ ಮಾಡಿರ್ತೀನಿ. ಸೊ ಅವ್ರಿಗೆ ನೀವು ಕಾಲ್ ಮಾಡಿ. ಓಕೆನಾ. ಅವ್ರು ಯಾರೂ ಅಲ್ಲ, ಬೇರೆಯವ್ರು ಯಾರೂ ಅಲ್ಲ, ನನ್ನ ಟೀಮೇ. ಓಕೆನಾ. ನನ್ನ ಟೀಮ್ ಅಂತ ಹೇಳಿದ್ರೆ ನಾನು ಸ್ವಲ್ಪ ಈ ಪ್ರಮೋಷನ್ ಅಥವಾ ಶೂಟ್ ಅದು ಇದು ಅಂತ ಹೇಳಿ ಓಡಾಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೆ ಕಾಲ್ಸ್ ಎಲ್ಲ ಅಟೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅದು ಅಲ್ಲದೆ ಇಲ್ಲಿ ಊರಲ್ಲಿ ಬೇರೆ ಹಬ್ಬ ಇರೋದ್ರಿಂದ ನನಗೆ ವಿಡಿಯೋ ಎಡಿಟ್ ಮಾಡೋದಾ ಅಥವಾ ನಿಮ್ಮ ಜೊತೆ ಮಾತಾಡೋದಾ ಅದಂತೂ ನನಗೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ನಾನು ಎಲ್ಲರ ಮೆಸೇಜ್ಗೂ ರಿಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ. ತಲೆ ಕೆಡಿಸ್ಕೊಳ್ಬೇಡಿ. ನಾನು ಏನು ನಂಬರ್ನ ಕೊಟ್ಟಿದ್ದೀನಿ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಬೇರೆ ಯಾರೂ ಮಾತಾಡೋದಿಲ್ಲ, ಹೆಣ್ಮಕ್ಳೇ ಮಾತಾಡೋದು. ನಿಮಗೆ ಯಾರು ಅಸಹ್ಯವಾಗಿ ಮಾತಾಡೋ ಜೆಂಟ್ಸ್ ಅಂತೂ ಇರೋದಿಲ್ಲ. ನಾನು ಕೊಟ್ಟಿರೋ ಎಲ್ಲ ನಂಬರೂ ಹೆಣ್ಮಕ್ಳೇ ನಿಮ್ಮ ಜೊತೆ ಮಾತಾಡ್ತಾರೆ. ನಮ್ಮ ಟೀಮ್ ಲೀಡರ್ಸ್ ಅಥವಾ ನಮ್ಮ ಟೀಮ್ ಅವರೇ ನಿಮ್ಮ ಜೊತೆ ಮಾತಾಡ್ತಾರೆ. ಓಕೆನಾ. ಸೊ ಇದರಲ್ಲಿ ಯಾವುದೇ ರೀತಿ ಭಯ ಬೇಡ ನಿಮಗೆ. ಆ್ಯಂಡ್ ಇನ್ನೊಂದು ಏನಪ್ಪ ಕ್ವಶನ್ ಅಂತ ಹೇಳಿದ್ರೆ, ಯಾವ ರೀತಿ ಜಾಯ್ನ್ ಆಗೋದು.
ಈಗ ನಿಮಗೆ ವರ್ಕ್ ಬಗ್ಗೆ ಪ್ರತಿಯೊಂದು ಪೂರ್ತಿಯಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಓಕೆಪ್ಪ, ನನಗಿದು ತುಂಬ ಈಸಿಯಾಗಿದೆ ಈ ವರ್ಕು, ನಾನು ಜಾಯ್ನ್ ಆಗ್ತೀನಿ, ನಾನು ವರ್ಕ್ ಮಾಡ್ತೀನಿ ಅಂತ ಅನಿಸಿದ್ರೆ ಆವಾಗ ನೀವು ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳಿದ್ರೆ, ಇಷ್ಟು ಅಮೌಂಟ್ ಅಂತ ನೀವು ಪೇ ಮಾಡಬೇಕು. ನಿಮಗೆ ಪ್ರೊಫೈಲ್ ಐ ಡಿ HWS ಫಾರ್ಚೂನ್ ಕಂಪ್ನಿಯಿಂದ ನಿಮಗೆ ಒಂದು ಐ ಡಿ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನೀವು ಇಷ್ಟು ಅಮೌಂಟ್ ಅಂತ ನೀವು ಪೇ ಮಾಡಬೇಕು. ಇಷ್ಟು ಅಂದರೆ ಎಷ್ಟು? ಇಷ್ಟೊಂದಲ್ಲ, ತುಂಬ ಕಡಿಮೆ. ಓಕೆನಾ? ಎಷ್ಟು ಕಡಿಮೆ ಅಂತ ಹೇಳಿದ್ರೆ, ನೀವು ನಾನು ಆಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಹೊರಗಡೆ ಹೋಗಿ ಸುಮ್ಮನೆ ಹಿಂಗೋಗಿ ಚಾಟ್ಸ್ ಅಥವಾ ಏನಾದರೂ ತಿನ್ಕೊಬರ್ತೀನಿ ಅಂತ ಹೇಳಿದ್ರೆ ಒಂದು ದಿನದಲ್ಲಿ ಆ ಅಮೌಂಟ್ನ ಖರ್ಚು ಮಾಡ್ಕೊಂಡು ಬರ್ತೀರಾ. ಓಕೆನಾ? ಅಥವಾ ಇನ್ನು ಯಾವುದಾದ್ರೂ ಒಂದು ಡ್ರೆಸ್ನ ತಗೋಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಬಟ್ಟೆನ ಹೋಗಿ ತಗೊಂಡು ಬಂದ್ಬಿಡೋಣ ಅಂತ ಅಂತೀರಾ ಗೊತ್ತಾ. ಒಂದು ಡ್ರೆಸ್ಗೆ ನೀವೇನು ಕಾಸ್ಟ್ಲಿ ಡ್ರೆಸ್ ಅಲ್ಲ, ನಾರ್ಮಲ್ ಡ್ರೆಸ್ನ ನೀವು ತಗೊಳ್ಳೋದಕ್ಕೆ ಎಷ್ಟು ಅಮೌಂಟ್ನ ಪೇ ಮಾಡ್ತೀರಾ ಅಷ್ಟು ಅಮೌಂಟ್ನ ನೀವು ಕೊಟ್ಟು, ಅಂದರೆ ಸ್ವಲ್ಪ ಸೊ ಆ ಅಮೌಂಟ್ನ ನೀವು ಕಂಪ್ನಿಗೆ ಪೇ ಮಾಡಿದ್ರೆ, ನಮ್ಗೆ ಯಾರಿಗೂ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಅಮೌಂಟ್ನ ಕಟ್ತೀರಾ ಅದು ನಮ್ಗೆ ಯಾರಿಗೂ ಬರೋದಿಲ್ಲ. ನೀವು ಡೈರೆಕ್ಟು ಕಂಪ್ನಿಗೆ ಅಮೌಂಟ್ನ ಪೇ ಮಾಡ್ತೀರಾ, ಕಂಪ್ನಿಯಿಂದನೇ ಡೈರೆಕ್ಟು ನಿಮಗೆ ಪ್ರೊಫೈಲ್ ಐ ಡಿ ಕ್ರಿಯೇಟ್ ಮಾಡಿ ಕೊಡ್ತಾರೆ. ನೀವು ಕಟ್ಟೋ ದುಡ್ಡು ನಮ್ಗೆ ಯಾರಿಗೂ ಬರೋದಿಲ್ಲ. ಟ್ರಸ್ಟ್ ಮೀ, ನಾವು ಯಾರೂ ನಿಮ್ಮ ದುಡ್ಡನ್ನು ತಗೊಳ್ಳೋದಿಲ್ಲ, ಡೈರೆಕ್ಟ್ ಕಂಪ್ನಿಗೆ ಹೋಗುತ್ತದು. ಓಕೆನಾ? ನೀವು ಅಮೌಂಟ್ನ ಕಟ್ಟಿದ ಮೇಲೆ ನಿಮ್ಮದೇ ಅಂತ ಒಂದು ಪ್ರೊಫೈಲ್ ಐ ಡಿ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಇದು ಫಸ್ಟ್ ಸ್ಟೆಪ್. ಓಕೆನಾ? ಜಾಯ್ನ್ ಯಾವ ರೀತಿ ಆಗೋದು ಅಂತ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ನಿಮ್ಮ ಕ್ವಶನ್ ಅಂತ ಹೇಳಿದ್ರೆ, ಓಕೆ ಇದು ಚೈನ್ ಲಿಂಕಾ ಅಂತ ನೀವು ತುಂಬ ಜನ ಕೇಳಿದ್ದೀರ. ಇದು ಚೈನ್ ಲಿಂಕ್ ಅಲ್ಲ. ಯಾರು ಹೇಳಿದ್ದು ನಿಮಗೆ ಚೈನ್ ಲಿಂಕ್ ಅಂತ ಹೇಳಿ? ಸೊ ಇದು ಈ ಕಂಪ್ನಿಲಿ ಯಾವುದೇ ರೀತಿ ಚೈನ್ ಲಿಂಕ್ ಇರೋದಿಲ್ಲ. ಓಕೆನಾ? ಇದೊಂದು ನಾನು ನಿಮಗೆ ಕ್ಲಾರಿಫೈ ಮಾಡಬೇಕಾಗಿತ್ತು, ಮಾಡಿದ್ದೇನೆ. ಆ್ಯಂಡ್ ಇನ್ನೊಂದು ಮೇನ್ ಕಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ನೀವೇನು ಅಮೌಂಟ್ನ ಪೇ ಮಾಡಿರ್ತೀರ ಆ ಅಮೌಂಟು ನಿಮಗೆ ಫಸ್ಟ್ ವೀಕಲ್ಲಿ ಬಂತು. ಓಕೆನಾ? ನೆಕ್ಸ್ಟ್ ವೀಕು ನಿಮಗೆ ಅದೇ ಅಮೌಂಟ್ ಕೊಡ್ತಾರಾ, ಮೋಸ ಇದು ಹಾಗೆ ಹಿಂಗೆ ಅಂತ ತುಂಬ ಜನ ಅದನ್ನು ಕ್ವಶನ್ ಕೇಳಿದ್ರಿ. ಸೊ ಅವ್ರಿಗೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಸೆಕೆಂಡ್ ಪೇಮೆಂಟು ಕೂಡ ರಿವೀಲ್ ಮಾಡಿದ್ದೀನಿ ನನಗೆ ಎಷ್ಟು ಬಂದಿದೆ ಅಂತ ಹೇಳಿ. ಫಸ್ಟ್ ಪೇಮೆಂಟು ನನಗೆ ಫಸ್ಟ್ ವೀಕ್, ಅಂದರೆ ಇದು ವೀಕ್ಲಿ ಪೇಮೆಂಟ್ ಆಗೋದು, ತಿಂಗಳಿಗೊಂದ್ಸಲ ಬರೋದಲ್ಲ, ಪ್ರತಿ ವಾರನೂ ನಿಮಗೆ ಅಮೌಂಟ್ ಬರುತ್ತೆ. ನೀವೇನು ಕೆಲಸ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಓಕೆನಾ? ಪೇಮೆಂಟ್ ರೂಪದಲ್ಲಿ ನಿಮಗೆ ಪ್ರತಿ ವಾರನೂ ನಿಮಗೆ ಅಮೌಂಟ್ನ ಕೊಡ್ತಾರೆ. ಫಸ್ಟ್ ವೀಕು ನನಗೆ ಬಂದಿದ್ದು 1020 ರೂಪಾಯಿ ಬಂತು. ಮೊದಲನೇ ವಾರ ನನಗೆ 1020 ರೂಪಾಯಿ ಬಂತು. ಸೊ ಸೆಕೆಂಡ್ ವೀಕ್, ಎರಡನೇ ವಾರದ ಪೇಮೆಂಟ್ ನನಗೆ 1530 ರೂಪಾಯಿ ಬಂತು. ಓಕೆನಾ? ಸೊ ಎರಡನೇ ವಾರದ ದುಡ್ಡು ನನಗೆ ಯಾರು ಕೊಡ್ತಾರೆ? ಕಂಪ್ನಿಯವರೇ ತಾನೇ ಕೊಟ್ಟಿದ್ದು. ಇದು ಫ್ರಾಡ್ ಆಗಿದ್ರೆ ಅಥವಾ ಮೋಸ ಮಾಡೋದೇ ಆಗಿದ್ದರೆ ನನಗೆ ಯಾಕ್ರಿ ದುಡ್ಡು ಕೊಡ್ತಾರೆ ಅವರು? ನಾನು ಯಾರು ಅಂತ ಕೊಡ್ತಾರೆ ಅಲ್ವಾ? ಯೋಚನೆ ಮಾಡಿ ಸ್ವಲ್ಪ. ಅದು ಯಾಕೆ ಆ ರೀತಿ ನಿಮಗೆ ಮೈಂಡಲ್ಲಿ ಓಡಿರುತ್ತೆ ನಂಗೆ ಅದಂತೂ ಗೊತ್ತಿಲ್ಲ. ಆ್ಯಂಡ್ ಬ್ಯಾಡಾಗಿ ಏನಕ್ಕೆ ಕಮೆಂಟ್ ಹಾಕ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಏನು ಗೊತ್ತಾ, ಒಬ್ಬರು ಬ್ಯಾಡ್ ಕಮೆಂಟ್ ಹಾಕಿದ್ರೆ ತುಂಬ ಜನ ಜಾಯ್ನ್ ಆಗಬೇಕು ಅಥವಾ ವರ್ಕ್ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ನಿಮ್ಮ ಒಂದೇ ಒಂದು ಬ್ಯಾಡ್ ಕಮೆಂಟು ಅವ್ರ ಮೂಡ್ನೇ ಚೇಂಜ್ ಮಾಡಿಬಿಡುತ್ತೆ, ಭಯ ಪಡಿಸ್ಬಿಡುತ್ತೆ ನಿಮ್ಮ ಒಂದು ಕಮೆಂಟ್. ಸೊ ನನಗೇನು ತಿಕ್ಲ ಹೇಳಿ, ಈ ವರ್ಕ್ ಬಗ್ಗೆ ನಾನು ಸುಮ್ಮನೆ ಸುಳ್ಳೆಲ್ಲ ಹೇಳೋದಕ್ಕಾಗತ್ತಾ? ನಾನು ಇಷ್ಟು ಕಾನ್ಫಿಡೆಂಟಾಗಿ ವಿಡಿಯೋ ಮಾಡಿ ಒಂದಾದ್ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇದು ಜೆನ್ಯೂನ್ ಕಂಪ್ನಿ, ಗೌರ್ಮೆಂಟ್ ಅವರೇ ಸರ್ಟಿಫೈಡ್ ಮಾಡಿರೋ ಒಂದು ಕಂಪ್ನಿ. ನಾನು ಏನಕ್ಕೆ ಸುಳ್ಳು ಹೇಳ್ತೀನಿ ಅಲ್ವಾ? ನಾನು ಸುಳ್ಳು ಹೇಳೋ ಆಗಿದ್ದಿದ್ರೆ ಇಷ್ಟು ದಿನ ಬೇಕಿತ್ತ? ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತಲ್ವಾ ನನ್ನ ಚಾನಲ್ಗೆ? ಸೊ ಇದನ್ನು ಸ್ವಲ್ಪ ಯೋಚನೆ ಮಾಡಿ ನೀವು. ಓಕೆನಾ? ನನಗೆ ಸೆಕೆಂಡ್ ಪೇಮೆಂಟ್ ಆಗಿದೆ. ಆ್ಯಂಡ್ ಈ ವಾರದ ಪೇಮೆಂಟು ಎಷ್ಟು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ನಾನು ಯಾವ ರೀತಿ ವರ್ಕ್ ಮಾಡ್ತೀನಿ ಅದ್ರ ಬೇಸ್ ಮೇಲೆ ನನಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ, ಈ ಕಂಪ್ನಿಲಿ ಈ ಕಂಪ್ನಿ ಬರೀ ಆನ್ಲೈನ್ ಮಾತ್ರನಾ, ಇದ್ರ ಬ್ರಾಂಚ್ ಯಾವುದು ಇಲ್ವಾ ಅಂತ ಕೆಲವೊಬ್ರು ಕೇಳಿದ್ರೆ, ಹೌದು. ಸೊ ಈ ಕೆಲಸನ ನೀವು ಒಂದು ಫೋನ್ ಇದ್ರೆ ಸಾಕು, ಫೋನಲ್ಲೇ ವರ್ಕ್ ಮಾಡೋದು. ಆ್ಯಂಡ್ ಆಲ್ಸೋ ಇದಕ್ಕೆ ಬ್ರಾಂಚ್ ಕೂಡ ಇದೆ, ಕಂಪ್ನಿ ಕೂಡ ಇದೆ. ಬ್ಯಾಂಗ್ಳೂರು KR ಪುರಮಲ್ಲಿ HWS ಫಾರ್ಚೂನ್ದೇ ಒಂದು ಬ್ರಾಂಚ್ ಇದೆ. ಸೊ ಅದು ತುಂಬ ಜನಕ್ಕೆ ಡೌಟ್ ಇದೆ. ಸೊ ಹಾಗಾಗಿ ಅದನ್ನು ನಿಮ್ಮ ತಲೆಯಿಂದ ಓಡಿಸ್ಬೇಕು ಅಂತಲೇ ಹೇಳಿ ನಾನು ತುಂಬ ಇನಿಷಿಯೇಟ್ ತಗೊಂಡು
ಯಾರು ಆ ಕಂಪ್ನಿಗೆ ಲೀಡರ್ಸ್ಗಳೇ ಹೋಗಿಲ್ಲ ಆ ಕಂಪ್ನಿಗಳಿಗೆ, ಅಂದರೆ ಆ ಕಂಪ್ನಿಗೆ ಲೀಡರ್ಸ್ಗಳೇ ವಿಸಿಟ್ ಮಾಡಿಲ್ಲ. ಕೆಲವೊಬ್ರು ಮಾಡಿರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ ಆ ಕಂಪ್ನಿಗೆ. ಸೊ ಇದು ನಾನು ಇನಿಷಿಯೇಟ್ ತಗೊಂಡು ಇಲ್ಲ ನನ್ನ ವ್ಯೂವರ್ಸ್ಗೆ ಮೋಸ, ಅಂದರೆ ನನ್ನ ವ್ಯೂವರ್ಸ್ಗೆ ಫುಲ್ ಕ್ಲಿಯರ್ ಕೊಡಬೇಕು ನಾನು ಈ ವಿಡಿಯೋದಲ್ಲಿ ಅಂತ ಹೇಳಿ ನನ್ನ ವ್ಯೂವರ್ಸು ನನ್ನ ನಂಬಿದ್ದಾರೆ. ಸೊ ಅವ್ರಿಗೆ ನಾನು ಯಾವುದೇ ರೀತಿ ಮೋಸ ಮಾಡಬಾರ್ದು ಅಂತ ಹೇಳಿ ನಾನು ಇನಿಷಿಯೇಟ್ ತಗೊಂಡು ಆ ಒಂದು ಕಂಪ್ನಿಗೆ ನಾನು ಹೋಗ್ತಾ ಇದ್ದೀನಿ. ಯಾವತ್ತು ಅಂತ ಹೇಳಿದರೆ ಭಾನುವಾರ, ಶನಿವಾರ ಅಥವಾ ಭಾನುವಾರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನನಗಿದು ಯಾರು ನೀವು ಹೋಗಿ ವಿಡಿಯೋ ಮಾಡ್ಕೊಳ್ಳಿ ಮಾಡಿ ಅದು ಇದು ಯಾರೂ ನನಗೆ ಹೇಳಿಲ್ಲ. ನಾನೇ ಇನಿಷಿಯೇಟ್ ತಗೊಂಡು ನಾನು ಹೋಗಲೇಬೇಕು. ಆ ಕಂಪ್ನಿ ಯಾವ ರೀತಿ ಇದೆ ಅಂತ ನಾನು ನೋಡಬೇಕು. ಅಲ್ಲಿ ಕಂಪ್ನಿಲಿ ಯಾರು ಮೇನೆಲ್ಲ ಇರ್ತಾರೆ ಅವ್ರ ಜೊತೆ ನಾನು ಮಾತಾಡಬೇಕು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಆವಾಗ ನಿಮಗೊಂದು ನಂಬಿಕೆ ಬರುತ್ತಲ್ವಾ. ಸೊ ಹಾಗಾಗಿ ಆ ಒಂದು ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳಿ ನಾನು ಈ ವಾರ ಆ ಕಂಪ್ನಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಕಂಪ್ನಿಲಿ ವರ್ಕ್ ಮಾಡೋದಕ್ಕೆ ನನಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರಲೇಬೇಕಾ ಅಥವಾ ಬೇರೆ ಲ್ಯಾಂಗ್ವೇಜ್ ಏನಾದರೂ ಅವಶ್ಯಕತೆ ಇದೆಯಾ ಅಂತ ತುಂಬ ಜನ ನನಗೆ ಅದೇನದು ಮೆಸೇಜ್ ಮಾಡ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲಿ. ಸೊ ಅದು ಏನಪ್ಪ ಅಂತ ಹೇಳಿದರೆ, ನಿಮ್ಗೆ ಇಂಗ್ಲೀಷ್ ಗೊತ್ತಿದ್ರೆ ಇಂಗ್ಲೀಷಲ್ಲೇ ವರ್ಕ್ ಮಾಡ್ಬೋದು, ಕನ್ನಡ ಗೊತ್ತಿದ್ರೆ ಕನ್ನಡದಲ್ಲೇ ವರ್ಕ್ ಮಾಡ್ಬೋದು. ಮೇಯ್ನಾಗಿ ನಾವೆಲ್ಲ ಮಾತಾಡೋದು ಕನ್ನಡ. ಸೊ ಕನ್ನಡದಲ್ಲೇ ನಾನು ವರ್ಕ್ ಮಾಡ್ತಾ ಇರೋದು. ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ, ಕನ್ನಡದಲ್ಲೇ ವರ್ಕ್ ಮಾಡ್ಬೋದು. ಓಕೆನಾ. ಸೊ ಇದರಲ್ಲಿ ಲ್ಯಾಂಗ್ವೇಜ್ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಅದೇ ಲ್ಯಾಂಗ್ವೇಜಲ್ಲಿ ನೀವು ವರ್ಕ್ ಮಾಡ್ಬೋದು. ನಾನಂತೂ ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ನಿಮಗೆ ಕನ್ನಡ ಚೆನ್ನಾಗಿ ಗೊತ್ತಿದ್ರೆ ನೀವು ಕನ್ನಡದಲ್ಲೇ ವರ್ಕ್ ಮಾಡ್ಬೋದು. ಅದರಲ್ಲಿ ಯಾವುದೇ ಇಂಗ್ಲೀಷೇ ಬರಬೇಕು ಅಂತ ಏನಿಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಯಾವುದೂ ಇಲ್ಲ. ಸೊ ಇದೇ ಬರಬೇಕು ಇದೇ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂತ ಏನಿಲ್ಲ, ಕನ್ನಡದಲ್ಲಿ ನೀವು ಆರಾಮಾಗಿ ವರ್ಕ್ ಮಾಡ್ತಾ ಹೋಗ್ಬೋದು. ಓಕೆನಾ. ಇನ್ನೊಂದು ಏನಪ್ಪ ಅಂತ ಇನ್ನೊಂದು ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಮಾತ್ರ ಬರ್ತಿರೋ ಅಮೌಂಟ್ ಏನು ನಿಮಗೆ ಮಾತ್ರ ಪೇಮೆಂಟ್ ಏನು ಬರ್ತಾ ಇದೆ ಅದನ್ನು ಮಾತ್ರ ಶೋ ಮಾಡ್ತಾ ಇದ್ದೀರಾ. ಸೊ ಬೇರೆಯವ್ರದ್ದು ಬರ್ತಾ ಇದೆಯಾ ಇಲ್ವಾ ಅದನ್ನು ನೀವು ಶೇರ್ ಮಾಡ್ತಾ ಇಲ್ಲ ಅಂತ ನನಗೆ ಒಬ್ಬರು ಮೆಸೇಜ್ ಮಾಡಿದರು. ಸೊ ಅವರಿಗೆ ಇವಾಗ ಈ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ಟೀಮಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರದ್ದು ಪೇಮೆಂಟ್ ಮತ್ತು ಆ್ಯಂಡ್ ಆಲ್ಸೋ ವೀಕೆಂಡ್ ವಿನ್ನರ್ ಅಂತ ಹೇಳಿ, ಅಂದರೆ ಪ್ರತಿ ವಾರನೂ ಒಬ್ಬೊಬ್ಬರು ಅಥವಾ ಇಬ್ಬಿಬ್ರು ವಿನ್ನರ್ಗಳು ಇರ್ತಾರೆ. ಸೊ ಅವರಿಗೆ ಕಂಪ್ನಿ ಕಡೆಯಿಂದ ಕೆಲವೊಂದು ಗಿಫ್ಟ್ಗಳನ್ನ ಕೊಡ್ತಾರೆ ವೀಕೆಂಡ್ ವಿನ್ನರ್ ಅಂತ ಹೇಳಿ. ಸೊ ಈ ವಾರದಲ್ಲಿ ನಮ್ಮ ಟೀಮಿಂದ ಚಂದನ್ ಅವರು ವಿನ್ ಆಗಿದ್ದಾರೆ. ಅವ್ರಿಗೆ ಕಂಪ್ನಿ ಕಡೆಯಿಂದ ಅವ್ರಿಗೆ ಗಿಫ್ಟ್ ಏನಾದರೂ ಕೊಟ್ಟು ಕಳಿಸ್ತಾರೆ, ಅಂದರೆ ಗಿಫ್ಟ್ ಏನಾದರೂ ಕೊಡ್ತಾರೆ. ಸೊ ಆ ರೀತಿ ಎಲ್ಲ ಇರುತ್ತೆ. ಗಿಫ್ಟ್ ಎಲ್ಲ ತಗೊಳ್ಬೋದು. ನೀವೇನಾದ್ರು ಚೆನ್ನಾಗಿ ವರ್ಕ್ ಮಾಡ್ತು ಅಂತ ಹೇಳಿದ್ರೆ ವೀಕೆಂಡ್ ವಿನ್ನರ್ ಅಂತ ಹೇಳಿ ನಿಮಗೆ ಗಿಫ್ಟ್ ಕೂಡ ಕೊಡ್ತಾರೆ ಕಂಪ್ನಿಯಿಂದ. ಓಕೆನಾ. ಇದಂತೂ ತುಂಬ ಚೆನ್ನಾಗಿದೆ ಈ ಒಂದು ಐಡಿಯಾ ಕಂಪ್ನಿ ಮಾಡಿರೋದು. ಸೊ ಅದು ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಮೋಟಿವೇಶನ್ ಮಾಡೋ ಥರ, ಓಕೆ ನಾನು ಈ ವಾರ ಚೆನ್ನಾಗಿ ವರ್ಕ್ ಮಾಡ್ತು ಅಂತ ಹೇಳಿದ್ರೆ ನಾನು ಕೂಡ ವಿನ್ನರ್ ಆಗ್ತೀನಿ, ನನಗೂ ಏನಾದರೂ ಗಿಫ್ಟ್ ಬರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಹಾಗಾಗಿ ವೀಕೆಂಡ್ ವಿನ್ನರ್ಗೂ ಕೂಡ ಗಿಫ್ಟ್ಗಳನ್ನ ಕೊಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ನಾನು ನಿಮ್ಮ ಎಲ್ಲ ಕ್ವಶನ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನಾನು ಈ ವಾರ ಆಫೀಸ್ಗೆ ಏನು ಹೋಗ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ನಿಮ್ಗೆ ಯಾರಿಗಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾನು ಏನು ನಂಬರ್ನ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ, ಅವ್ರು ಫುಲ್ ಡೀಟೇಲ್ ಆಗಿ ನಿಮ್ಮ ಜೊತೆ ಮಾತಾಡ್ತಾರೆ. ಆ್ಯಂಡ್ ಯಾವುದೇ ರೀತಿ ಮೋಸ ಇರೋದಿಲ್ಲ, ಆ್ಯಂಡ್ ಯಾವುದೇ ರೀತಿ ಭಯ ಪಡದೆ ಅವ್ರ ಜೊತೆ ಮಾತಾಡಿ, ನಿಮ್ಗೆ ಎಷ್ಟೇ ಡೌಟ್ಸ್ ಇದ್ರೂ ಅವ್ರ ಜೊತೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ವರ್ಕ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಆ್ಯಂಡ್ ನೀವು ಕಂಪ್ನಿಗೆ ಜಾಯ್ನ್ ಆಗಿಬಿಟ್ಟು ವರ್ಕ್ ಮಾಡಿ. All the very best and thank you so much for watching. Love you all. Bye.